ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಫ್ಲೋರಜಾ ಕಂಪನಿಯಿಂದ ರೈತರಿಗೆ ರಿಜಿಸ್ಟರ್ ಸರ್ಟಿಫಿಕೇಟ್ ನೀಡುವುದು ಮತ್ತು ಹಲಸು ಕೃಷಿ ಬೆಳವಣಿಗೆ ಪೂರಕವಾಗಿ ಮಾಹಿತಿ ನೀಡುವ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ನಗರದ ಅಂತರಗಂಗೆ ರಸ್ತೆಯಲ್ಲಿರುವ ಪತ್ರಕರ್ತರ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಫ್ಲೋರಜಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ MD ಶ್ರೀಯುತ ಫಿರೋಜ್ ಭಾರತಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಪ್ರಾಜೆಕ್ಟ್ ಮ್ಯಾನೇಜರ್ ಆದಂತಹ ಅನಿಲ್ ಕುಮಾರ್, ಮುರಳಿ ಮೋಹನ್ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಬ್ರಾಂಚಿನ ಆಪರೇಷನಲ್ ಮ್ಯಾನೇಜರ್ ಆದ MA ಸೋಮು, ನವೀನ್ ಕುಮಾರ್, KV ಲಕ್ಷ್ಮೀನಾರಾಯಣ್, ಗೋವಿಂದ ರಾಜು ಹಾಗೂ ಪ್ರಗತಿಪರ ರೈತರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ಗಳಾದ ಸಾದತ್ ನವೀದ್, ಭಾನುಗೌಡ, ಚೇತನ್, ಸುಹಾಸ್ ಗೌಡ ಹಾಗೂ ಹರೀಶ್ ಭಾಗವಹಿಸಿದ್ದರು. ವರದಿ ಪರ್ವೀಜ್ ಅಹಮದ್. ಈಗ ನಾನು ಮುಂದೆ ಇವ್ರು ಕಾಯಿ ತಗೊಳ್ತಾರೆ, ಅದ್ರ ಉದ್ದೇಶ ಏನು, ಸಮಾಜಕ್ಕೆ ಒಂದು ಒಳ್ಳೇದಾಗ್ತದೆ. ಸೊ ನಾನೇ ಒಂದು ಎಕ್ಸಾಂಪಲ್ಲು, ನನ್ನ ಶುಗರ್ ಕೂಡ ಕಂಟ್ರೋಲ್ ಆಗಿದೆ. ಖಂಡಿತ ಫ್ಲೋರೋಜಾ ಅಂತ ಕಂಪನಿ ನಮ್ಮ ಮುಂದೆ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ, ನಮ್ಮ ತೋಟಕ್ಕೆ ಬಂದಿದ್ದಾರೆ. ನಾವು ಇದ್ದೀವಿ, ನೀವು ಬೆಳೀರಿ ಬೆಳೆ ಅಂತ ಮುಂದೆ ಬಂದಿದ್ದಾರಲ್ಲ, ಅದಕ್ಕೋಸ್ಕರ ನಾವೆಲ್ಲ ಅವ್ರು ಹುಡುಕಿರೋಣ. ನಮ್ಮನ್ನು ಅವ್ರು ಕೈ ಬಿಡದೆ ಅವರು ನಮ್ಮನ್ನು ಏನು ಹೇಳಿದ್ದಾರೆ, ಇವರು ಕುಮಾರ್ ಸರ್ ಮಾತಾಡ್ತಾ ಇದ್ರು ಭಾಳ ಚೆನ್ನಾಗಿ. ಮಾಡೋ ಕಷ್ಟಿಗೆ ಹೋಟೆಲ್ ತಗೊಂಡು ಬಂದ್ಬಿಡೋದು, ಆಫೀಸ್ ತಗೊಂಡು ಬಂದ್ವಿ, ಪ್ಲಾಸ್ಟಿಕ್ ಕವರ್ ಸುಸ್ಕೊಂಡೆ ಬರೋದು, ಬಾಳೆ ಆಗ್ತಾ ಇದ್ದಾರ ನೋಡಿ. ಇಲ್ಲಿನ ಮನೆಯಿಂದಲೇ ಶುರುವಾಗುತ್ತೆ ಕಾಯಿಲೆ. ಓಕೆನಾ? ಇದು ಸುಮಾರು 23% ಹೆಚ್ಚಾಗಿ ನಮ್ಮ ದೇಶದಲ್ಲಿ ಕ್ಯಾನ್ಸರ್ ಶುರುವಾಗ್ತದೆ. ಯಾಕಂದ್ರೆ ಎಲ್ಲ ಪ್ಲಾಸ್ಟಿಕ್ ಮಯ, ಎಲ್ಲ ಫಾಸ್ಟ್ ಫುಡ್ ವ್ಯವಸಾಯ ಇಲ್ಲಿ ನೋಡಿಲ್ಲ ಸರ್. ಹಿಂದೆ ಫಸ್ಟ್ ಟೈಮ್ ಯಾರು ಮಾಡಿದ್ರು ಇಲ್ಲಿ ಕರ್ನಾಟಕದಲ್ಲಿ? ನೀವೇ ಮಾಡಿದ್ದು ಅಲ್ವಾ? ಬೆಂಗಳೂರು ಇದೆ, ಬೆಂಗಳೂರು ಆಕ್ಚುಲಿ ನಾಟಿ ಎಲ್ಸು ಕಲ್ಟಿವೇಶನ್ ಇದೆ ಇಲ್ಲಿ, ಬಟ್ ಅಷ್ಟೇನೋ ಈಲ್ಡ್ ಇಲ್ಲ. ನಾಟಿ ಎಲ್ಸೆ ಒಂದು ಎಕರೆಗೆ ಒಂದು 30-35 ಗಿಡಗಳು ನಾಟಿ ಮಾಡೋಕ್ಕಾಗುತ್ತದೆ. ಏನಂತ ದೊಡ್ಡ ಮರ ಅದನ್ನ ಸೆಟ್ ಮಾಡಿದ್ಮೇಲೆ ಏನು ಗೊತ್ತಾಯ್ತು, ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ಮೇಲೆ 100% ಫೇಲ್ಯೂರ್ ಆಗುತ್ತದೆ. ಏನಂತ ನಮಗೆ 3 ಲಕ್ಷ kg ನಮಗೆ ಒಂದು 1,000 kg ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. 100% ನಮ್ಗೆ ಏನು ಬೇಕು, ಫಸ್ಟು ಕಾಯಿಗಳು ಬೇಕು. ಕಾಯಿಗಳು ಸಿಕ್ಕಿದ ಮೇಲೆ ಮಾತ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕ್ಕಾಗುತ್ತದೆ. ಅದಕ್ಕೆ ನಾವೇ ಪ್ರಾಜೆಕ್ಟು ತಮಿಳ್ನಾಡು ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದು. 1.5 ವರ್ಷ ಮುಂದೆ ತಮಿಳ್ನಾಡು ಆಲ್ರೆಡಿ ನಮ್ದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಕೇರಳ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಲ್ಯಾಂಡ್ ಇಲ್ಲ ನಮಗೆ. ಒಂದು ಅರ್ಧ ಎಕರೆ ಲ್ಯಾಂಡ್ ನಮಗೆ ಖಾಲಿ ಜಾಗ ಸಿಕ್ಕಲ್ಲ. ಏನಂತ ಕಲ್ಟಿವೇಶನ್ ಕಡಿಮೆ. ನಮ್ಮ ತೆಂಗಿನ ಗಿಡಗಳಿದೆ, ಅಡಕೆ ಇದೆ, ಆಮೇಲೆ ರಬ್ಬರ್ ಇದೆ, ಕಾಫಿ ಪ್ಲಾಂಟೇಶನ್ ಇದೆ, ಬಟ್ ಖಾಲಿ ಜಾಗ ಸ್ವಲ್ಪ ಪ್ರಾಬ್ಲಮ್. ಆಮೇಲೆ ನಮ್ಮದು ಮನೆಗಳು ಜಾಸ್ತಿ ಇದೆ, ಲ್ಯಾಂಡು ರೇಟ್ ಜಾಸ್ತಿ ಇದೆ. ಅದಕ್ಕೆ ಕಲ್ಟಿವೇಶನ್ ಮಾಡೋದು ಯಾರಿಗೆ ಅಷ್ಟೇ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ತಮಿಳ್ನಾಡು ಹೋಗಿದ್ದು, ತಮಿಳ್ನಾಡು ಆಲ್ರೆಡಿ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಏನು ಇಶ್ಯೂ ಆಗಿದೆ ಅಂತ ನೀರು ಇಶ್ಯೂ ಜಾಸ್ತಿ ಇದೆ. ಆದ್ಮೇಲೆ ನಾವು ಫಸ್ಟ್ ಟೈಮು ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಫಸ್ಟ್ ಟೈಮು ಯಾವುದು ರೈತರು ಬಂದ್ಬಿಟ್ಟು ಎಷ್ಟು ಎಕರೆ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿದ್ರೆ ನನ್ನ ಹೆಸರು ಫಿರೋಜ್ ಭಾರತಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಫ್ಲೋರಜಾ ಗ್ರೂಪ್ ಆಫ್ ಕಂಪನೀಸು. ಈಗ ನಮ್ಮದು ಒಂದು ಪ್ರಾಜೆಕ್ಟ್ ಇದೆ, ಹಲಸು ಅನ್ನೋ ಪ್ರಾಜೆಕ್ಟು. ಈಗ ನಮ್ಮದು ಪ್ರಾಜೆಕ್ಟ್ ಒಂದು 10,000 ಎಕರೆ ಪ್ರಾಜೆಕ್ಟ್ ಇದೆ. ಏನು ಮಾಡಬೇಕಂತ ರೈತರುಗಳು ಮಿನಿಮಮ್ ಒಂದು ಎಕರೆ ನಾಟಿ ಮಾಡಬೇಕು. ಮಿನಿಮಮ್ 1 ಎಕರೆ ನಾಟಿ ಮಾಡಿದ ಮೇಲೆ ಹಲಸು ಹಣ್ಣು ಆಗೋದ್ಮೇಲೆ, ಈಲ್ಡ್ ಆಗೋದ್ಮೇಲೆ ನಾವು ಬೈಬ್ಯಾಕ್ ಮಾಡೋದಕ್ಕೂ ರೆಡಿ ಇದೆ. ಏನಂದ್ರೆ ಅದಕ್ಕೆ ಅಗ್ರಿಮೆಂಟ್ ಕೊಡೋದಕ್ಕೂ ನಾವು ರೆಡಿ ಇದೆ, ಬೈಬ್ಯಾಕ್ ಮಾಡೋದಕ್ಕೂ ರೆಡಿ ಇದೆ. 30 ರೂಪಾಯಿ ಮಿನಿಮಮ್ ನಮಗೆ ರೇಟ್ ಸಿಗುತ್ತೆ. 100% ಒಂದು ಎಕರೆಗೆ 300 ಪ್ಲಾಂಟ್ಸು ನಾಟಿ ಮಾಡೋಕ್ಕಾಗುತ್ತದೆ. 300 ಪ್ಲಾಂಟ್ಸ್ ನಾಟಿ ಮಾಡೋದ ಮೇಲೆ ಮಿನಿಮಮ್ ನಿಮಗೆ ಒಂದು 5 ಲಕ್ಷದಿಂದ 10 ಲಕ್ಷವರೆ ಆದಾಯ ಸಿಕ್ಕುತ್ತೆ 100%. ಇದು ನಮ್ಮದು ಪ್ರಾಜೆಕ್ಟು. ಈಗ ನಮ್ಮದು ಕೊಪ್ಪಳ, ಚನ್ನಪಟ್ಟಣ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಆದಮೇಲೆ ಕಡೂರು ಎಲ್ಲ ಕಡೆ ನಮ್ಮದು ಪ್ರಾಜೆಕ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು. ಕೊಪ್ಪಳ ನಮ್ಮದು ಜಮೀನೇ ಪರ್ಚೇಸ್ ಮಾಡಿದ್ದು ಫ್ಯಾಕ್ಟ್ರಿಗೆ.
ಈ 5-6 ಜಾಗಕ್ಕೆ ಆಲ್ರೆಡಿ ನಮ್ಮದು ಜಮೀನು ಪರ್ಚೇಸ್ ಮಾಡೋದಕ್ಕೂ ರೆಡಿ ಇದೆ. ಪರ್ಚೇಸ್ ಮಾಡಿಬಿಟ್ಟು ಫ್ಯಾಕ್ಟ್ರಿ ಮಾಡಿಬಿಟ್ಟು ನಮ್ಮದು ಹಲಸು ಬೈ ಪ್ರೊಡಕ್ಟ್ಸು ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸುಗಳು ಮಾಡಿಬಿಟ್ಟು ನಾವು ಎಕ್ಸ್ಪೋರ್ಟ್ ಮಾಡೋದು ನಮ್ಮದು ಪ್ಲ್ಯಾನಿಂಗ್. ರೈತರಿಗೆ ಇದು ತುಂಬ ಅನುಕೂಲ ಆಗುತ್ತದೆ ಈ ಪ್ರಾಜೆಕ್ಟು. ಓಕೆ, ಥ್ಯಾಂಕ್ ಯು. ನಿಮ್ಮ ಕಂಪ್ನಿ ಹೆಸರು ಹೇಳಿಲ್ಲ, ಏನು ನಿಮ್ಮ ಕಂಪ್ನಿ ಹೆಸರು? ನಮ್ಮ ಕಂಪನಿ ಹೆಸರು ಫ್ಲೋರಾಜಾ ಅಗ್ರೋ ಸೊಲ್ಯೂಷನ್ ಪ್ರೈ ಲಿಮಿಟೆಡ್ ಒಂದು ಕಂಪನಿ ಇದೆ. ಆದಮೇಲೆ ನಮ್ಮದು ಫ್ಲೋರಾಜಾ ಆರ್ಗ್ಯಾನಿಕ್ ಲಿಮಿಟೆಡ್ ಒಂದು ಕಂಪನಿ ಇದೆ. ಆಮೇಲೆ ಫ್ಲೋರಾಜಾ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ಒಂದು ಕಂಪನಿ ಇದೆ. 3 ಕಂಪನಿ ಇದೆ ಈಗ ಫ್ಲೋರಾಜಾ ಅಗ್ರೋ ಸೊಲ್ಯೂಷನ್ ಪ್ರೈ ಲಿಮಿಟೆಡ್ ನಮ್ಮದು ಅಗ್ರಿಕಲ್ಚರ್ ಪ್ಲಾಂಟ್ಸ್ ಪ್ರೊಡಕ್ಷನ್ ಮಾತ್ರ. ಫ್ಲೋರಾಜಾ ಆರ್ಗ್ಯಾನಿಕ್ ಲಿಮಿಟೆಡ್ ಕಂಪನಿ ಏನಂತ ನಮ್ಮದು ವ್ಯಾಲ್ಯೂ ಅಡಿಷನ್ ಪ್ರೊಡಕ್ಷನು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಪ್ರೊಡಕ್ಷನ್ ಮಾಡೋದು ಕಂಪನಿ. ಆಮೇಲೆ ಈ ವರ್ಷ ಈಗ ಎಷ್ಟು ವರ್ಷ ಇದು ಸ್ಟಾರ್ಟ್ ಆಗಿ ಪ್ರಾರಂಭವಾಯಿತು ಕಂಪನಿ? ಈಗ ನಮ್ಮದು ಕೊಡೋದು ಗಿಡಗಳು ತಾಯಿ ಹೈಬ್ರಿಡ್ ಗಿಡಗಳು, ಅದೊಂದು 6 ತಿಂಗಳಿಗೆ ಕಾಯಿಗಳು ಸ್ಟಾರ್ಟ್ ಆಗುತ್ತದೆ. ಬಟ್ ಏನು ಮಾಡಬೇಕಂದ ಒಂದು 2-2.5 ವರ್ಷ ಕಾಯಿಗಳು ಕಟ್ ಮಾಡಬೇಕು. ಏನಂದ ಗಿಡ 100% ಗ್ರೋತ್ ಆದಮೇಲೆ ಮಾತ್ರ ನಮಗೆ ಒಳ್ಳೆ ಈಲ್ಡ್ ಸಿಕ್ಕುತ್ತೆ. ಅದಕ್ಕೆ 2.5 ವರ್ಷ ಕಾಯಿಗಳು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಕಟ್ ಮಾಡಬೇಕು, ಹೂವೇ ಕಟ್ ಮಾಡಬೇಕು. ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಪ್ರಾಜೆಕ್ಟ್ 1.5 ವರ್ಷ ಆಗಿದ್ದು. ಆಲ್ರೆಡಿ ತಮಿಳ್ನಾಡು ನಾವು ಸ್ಟಾರ್ಟಿಂಗ್ನಲ್ಲಿ ಗಿಡಗಳು ಕೊಟ್ಟಿದ್ದು. ಇಲ್ಲಿ ಕರ್ನಾಟಕ 1 ವರ್ಷ ಆಗಿದೆ. ಇದು ಇಲ್ಲಿ ಕೇಂದ್ರ ಬಿಂದು ಎಲ್ಲಿದೆ ಕರ್ನಾಟಕದಲ್ಲಿ? ಕಚೇರಿ, ಕೇಂದ್ರ ಕಚೇರಿ ಬ್ರಾಂಚ್? ಕರ್ನಾಟಕ ನಮಗೆ ಈಗ 5 ಆಫೀಸುಗಳಿದೆ. ತುಮಕೂರು ಇದೆ, ಕೊಪ್ಪಳ ಇದೆ, ಆದಮೇಲೆ ಚನ್ನಪಟ್ಟಣ ಇದೆ, KGF ಇದೆ, ಆದಮೇಲೆ ಕಡೂರು ಇದೆ. ಎಲ್ಲ ಕಡೆ ನಮಗೂ ಆಫೀಸುಗಳು ಸ್ಟಾರ್ಟ್ ಆಗಿದೆ. ಹರಪನಹಳ್ಳಿ ಇದೆ. ನೀವು ಇಲ್ಲಿ ಕೋಲಾರ ಜಿಲ್ಲೆಯಲ್ಲೂ ಒಂದು ಕೇಂದ್ರ ಬಿಂದು ಸ್ಥಾಪನೆ ಮಾಡಬೇಕಂತ ಇದ್ದೀರಾ? ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನಮ್ಗೆ ಒಂದು ಫ್ಯಾಕ್ಟ್ರಿ ರೆಡಿ ಮಾಡೋದಕ್ಕೂ ನಾವು ರೆಡಿ ಇದೆ. ಒಂದು 5-6 ತಿಂಗಳ ಒಳಗಡೆ ಅದು ಸ್ಟಾರ್ಟ್ ಮಾಡಿ. ಸರಿ, ಥ್ಯಾಂಕ್ ಯು. ನಮ್ಮದು ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ಚಂದ್ರಾಪಟ್ಟಣ ಹೋಬಳಿ ಐಬಸಾಪುರ ಗ್ರಾಮ. ನೀವು ರೈತರಾಗಿದ್ದೀರಾ? ನಾವು ರೈತರು, ಪ್ರತಿಪರ ರೈತರು. ಮತ್ತು ನಾವು ಹಲಸು ನಾಟಿ ಮಾಡಿ 6 ತಿಂಗಳಾಗಿದೆ. ಮತ್ತು ಚೆನ್ನಾಗಿದೆ ಗಿಡ, ಮತ್ತು ಕಂಪ್ನಿ ಚೆನ್ನಾಗಿದೆ. ಮತ್ತು ಬೈಬ್ಯಾಕ್ ಮಾಡ್ತಾಯಿದ್ದಾರೆ, ಬೈಬ್ಯಾಕ್ ಅಗ್ರಿಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ KG ಬಂದು 3 ರೂಪಾಯಿ ಅಗ್ರಿಮೆಂಟಲ್ಲಿ ಮೆನ್ಷನ್ ಆಗಿದೆ. ಮತ್ತು 2.5 ವರ್ಷಕ್ಕೆ ಕಾಯಿ ಬರುತ್ತೆ. ಮತ್ತು ಆ ಕಾಯಿ ಅವರೇ ಬೈಬ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಅದು ಕಂಪ್ನಿ ಚೆನ್ನಾಗಿದೆ, ಮತ್ತು ಒಳ್ಳೆ ಸಂಪಾದನೆ ಇದೆ, ಮತ್ತು ಎಲ್ಲ ರೈತರು ಮಾಡ್ಬೋದು. ಇದು ಚೆನ್ನಾಗಿದೆ, ಮಾಡ್ಬೋದು. ಮತ್ತು ಇವು ಗಿಡನೂ ಇವರೇ ಕೊಡ್ತಾರೆ? ಸಸಿ ಇವರೇ ಕೊಡ್ತಾರೆ. ಮತ್ತು ಒಂದು ಸಸಿಗೆ 250 ರೂಪಾಯಿ. 1 ಎಕರೆಗೆ 300 ಸಸಿ ಆಗುತ್ತೆ. 75,000 ನಾರು ಖರ್ಚಾಗುತ್ತೆ. 25,000 ಲೇಬರ್, ಅದು ಗೊಬ್ಬರ ಟ್ರಿಪ್ಪು ಅದಕ್ಕೆ ಖರ್ಚಾಗುತ್ತೆ. 1 ಲಕ್ಷ ಖರ್ಚು ಬರುತ್ತೆ 1 ಎಕರೆ ಮಾಡೋದಕ್ಕೆ. ಮಾಡ್ಬೋದು, ಚೆನ್ನಾಗಿದೆ. ಸೊ ನಿಮಗೆ ಬೆಳೆ ಬೆಳೆದ್ರೆ ನಿಮಗೆ ಅನುಕೂಲ ಆಗುತ್ತಾ? ನಮಗೇನು ಗೊತ್ತಾ, ಲಾಭದಾಯಕ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಸೊ ರೈತರಿಗೆ ಏನು ಮೆಸೇಜ್ ಕೊಡ್ತೀರಾ? ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ರೈತರಿಗೆ ನಿಮ್ಮ ಅನಿಸಿಕೆ ಏನು ಈ ಕಂಪ್ನಿ? ಓಕೆ, ಗುಡ್, ಮಾಡ್ಬೋದು. ರೈತರು ಇದರಲ್ಲಿ ಮಾಡಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಆಮೇಲೆ ಏನು ಗೊತ್ತಾ, ಇದು ಫಸ್ಟು ಈಗ ಬಂದಿದೆ. ಈಗ ನಮ್ಮ ಕಡೆ ಬಂದು 2 ವರ್ಷ ಆಗಿದೆ. ಇದು 1.5 ವರ್ಷ 2 ವರ್ಷ ಆಗಿದೆ. ಈಗ ಯಾವ ರೈತರು ಮುಂದೆ ಬಂದು ಅರ್ಜೆಂಟ್ ಮಾಡಿದ್ರು ಅವ್ರಿಗೆ ಫಸ್ಟ್ ಬೆನಿಫಿಟ್. ಲೇಟಾಗಿ ಬರ್ತಾರೆ ಅಷ್ಟು ಖಾಲಿ ಆಗುತ್ತೆ. ಇದೇನು ಗೊತ್ತಾ, ಈಗ ಈ ಬೆಳೆಗಳೆಲ್ಲ ಅಷ್ಟೇ, ಯಾವತ್ತು ಫಸ್ಟ್ ಬರುತ್ತೋ ಆ ಫಸ್ಟ್ ಹೋಗಿಡ್ಬೇಕು ಬೆಳೆಗಳು. ನಾಳೆ ನೋಡೋಣ ಅವ್ರು ಬೆಳೀಲಿ, ಅವ್ರ ಸಂಪಾದನೆ ಮೇಲೆ ನಾವು ಇಡೋಣ, ಅವ್ರ ದುಡ್ಡು ಹೆಂಗೆ ಮಾಡ್ತಾರೆ ನೋಡೋಣ ಅನ್ನೋಷ್ಟೊತ್ತಿಗೆ ಇದು ಮುಗಿದೋಗಿರುತ್ತೆ. ಅದಕ್ಕೆ ಏನೇ ಬೆಳೆ ಬಂದರೂ ಯಾವುದೇ ಬೆಳೆ ಇಡಬೇಕಂದ್ರೆ ನಾವು ರೈತರು ಫಸ್ಟ್ ಮುಂದಾಗಬೇಕು, ಫಸ್ಟ್ ಇಡಬೇಕು, ಫಸ್ಟ್ ದುಡ್ಡು ಮಾಡಬೇಕು. ಕಂಪ್ನಿ ಕಡೆಯಿಂದ ಹಂಗೆ ಪೂರ್ಣ ಸಹಕಾರ ಇದೆ ನಿಮಗೆ? ಕಂಪ್ನಿ ಕಡೆಯಿಂದ ಪೂರ್ಣ ರೈತರಿಗೆ. ನಮಗೀಗ ಇಲ್ಲಿ ಮೀಟಿಂಗ್ ಬಂದಿದ್ರೆ ಇದು ಹೇಳಿದ ಮೇಲೆ ನಮಗೂ ಅನಿಸ್ತು, ಇನ್ನೂ ನಮ್ಮ ಫ್ರೆಂಡ್ಗಳಿಗೆ ಹೇಳಿ ಇನ್ನೂ ಒಂದು ಸ್ವಲ್ಪ ಹಾಕಿಸ್ಬೇಕು, ನಾವು ಇನ್ನೂ 1 ಎಕರೆ ಹಾಕಬೇಕು ಅಂತ ನಾವು ಈಗ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸರಿ.